ಹಾಯ್ ನಮಸ್ಕಾರ. ಒಂದು ಸಂಗತಿಯಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಕೂಡ ಕಲಿಯುವಂಥದ್ದು ಸಾಕಷ್ಟಿದೆ. ಮನುಷ್ಯ ಎತ್ತರಕ್ಕೆ ಬೆಳೆದಿರ್ತಾನೆ, ಆದರೆ ಬೆಳಿಲಿಕ್ಕೆ ಹಲವಾರು ಅಂಶಗಳು ಪೂರಕ ಆಗಿರ್ತವೆ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಕೂಡ ಹಾಗೆಯೇ ವೆರಿ ಡಿಫ್ರೆಂಟ್ ಮ್ಯಾನ್. ಯಾವಾಗಲೂ ಕೂಡ ಬ್ಯುಸಿಯಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ. ಬರೀ ಬಯಸೋದಲ್ಲ, ಬ್ಯುಸಿಯಾಗಿರ್ತಾರೆ. ಯಾವಾಗಲೂ ಕೂಡ ಅವರು ಈ ತಮ್ಮ ಬುದ್ಧಿನ ಬೇರೆ ಕಡೆ ಕೊಟ್ಟು ಅವರಿಂದೂ ಕೂಡ ಆ ರೀತಿ ತೊಂದರೆಗಳನ್ನು ಮೈಮೇಲೆ ಎಳ್ಕೊಂಡಿರುವಂಥ ವ್ಯಕ್ತಿತ್ವ ಅಲ್ವೇ ಅಲ್ಲ. ಜೊತೆಗೇನು ಅಂದರೆ ಅವರಿಗೆ ಎಲ್ಲದಕ್ಕೂ ಟೈಮ್ ಇರುತ್ತೆ. ಸ್ನೇಹಿತರ ಪಾರ್ಟಿಗೆ ಹೋಗೋಕ್ಕೂ ಟೈಮ್ ಇರುತ್ತೆ, ಅಡುಗೆ ಮಾಡೋಕ್ಕೂ ಟೈಮ್ ಇರುತ್ತೆ, ಸ್ನೇಹಿತರನ್ನ ಕರೆದು ಊಟಕ್ಕೆ ಹಾಕೋಕ್ಕೂ ಕೂಡ ಟೈಮ್ ಇರುತ್ತೆ. ಜೊತೆಗೇನು ಅಂದರೆ ಯಾವುದೇ ಸಮಯ ಸಂದರ್ಭಗಳಾಗಲಿ ನೋಡಿ, ಪರಿಸ್ಥಿತಿ ಹೇಗಾದರೂ ಇರಲಿ, ಮನಸ್ಥಿತಿ ಸರಿ ಇರಬೇಕು ಅನ್ನುವಂಥ ಒಂದು ಮಾತಿದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಿ ಮಾಡಿಸಿದಂಥ ವ್ಯಕ್ತಿ. ಇಷ್ಟೆಲ್ಲ ಪೀಟಿಗೆ ಹಾಕಿದ್ಮೇಲೆ ನಿಮಗೆ ಗೊತ್ತಿದೆ ಯಾರಿರ್ಬೋದು ಇವರು ಅಂತ. ಎಸ್, ಅದರ 2 ಅಕ್ಷರದ ಸುಂದರ ಹೆಸರು ಕಿಚ್ಚ. ಅದನ್ನು 5 ಅಕ್ಷರ ಮಾಡಬೇಕು ಅಂತಂದರೆ ಕಿಚ್ಚ ಸುದೀಪ. ಎಸ್, ಸುದೀಪ್ ಸರ್ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸುದೀಪ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಸ್, 25 ಬರ್ತಾ ಇದೆ. ಹೊಸ ಚಿತ್ರ ಬಿಡುಗಡೆಗೂ ಕೂಡ ರೆಡಿ ಆಗಿದೆ. ಏನು ಸರ್, ಹೇಗೆ ಬಂದಿದೆ ಸರ್ ಮೂವಿ? ಗುಡ್. ಕೈ ಹಾಕಿದ್ಮೇಲೆ ಚೆನ್ನಾಗಿ ಮಾಡಬೇಕಲ್ಲ ಸರ್, ಬಂದಿದೆ. ಆ್ಯಂಡ್ ಅಂದ್ಕೊಂಡಾಗ ಈಗ ಸಿನಿಮಾ 2 ರೀತಿ ಇದೆ ಸರ್. ಒಂದು, ನಾವು ಮಾಡಾದ್ಮೇಲೆ ಹೇಗೆ ಬಂದಿದೆ ಅಂತ ನೋಡೋದು, ಹೇಗೆ ಬರುತ್ತೆ ಅಂತ ಗೊತ್ತಿದ್ಮೇಲೆ ಆಮೇಲೆ ಮಾಡೋದು. ಕರೆಕ್ಟ್. 2 ರೀತಿ ಆಗುತ್ತೆ. ಸೊ ಇದು ನಾವು ಕತೆ ಹೇಳಬೇಕಾದ್ರೆ ಹೇಗೆ ಬರಬೇಕು ಅನ್ನೋದೊಂದಿತ್ತು ನಮಗೆ. ಸೊ ನಾವು ಹೇಗೆ ಬರಬೇಕು ಅಂದ್ಕೊಂಡಿದ್ವಿ ಹಾಗೆ ಬಂದಿದೆ. ಸೊ ಇದ್ರ ಮೇಲೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಆಗದಲ್ಲೇ ಇರ್ಬೋದು, ಅದು ರಿಲೀಸ್ ಆದ್ಮೇಲೆ ನೋಡಬೇಕು. ಬಟ್ ನಾವು ನೋಡಿದ ಹಾಗೆ ಕತೆ ನಾವು ಏನು ಕೇಳಿದ್ವೋ, ಡೈರೆಕ್ಟರ್ ನಮಗೆ ಯಾವ ಸಿನಿಮಾ ತೋರಿಸಿದ್ರು ಅವ್ರ ಎಕ್ಸ್ಪ್ಲನೇಷನಲ್ಲಿ ಹಾಗೆ ಬಂದಿದೆ. ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ಪ್ರೊಡಕ್ಷನ್ ಸೈಡಿಂದ ಆಗಲಿ, ಡೈರೆಕ್ಷನ್ ಸೈಡಿಂದ ಆಗಲಿ, ಕಲಾವಿದರಿಂದ ಆಗಲಿ, ಟೆಕ್ನಿಕಲ್ ಟೀಮಿಂದ ಆಗಲಿ, ಯಾವುದು ಕಾಂಪ್ರಮೈಸ್ ಆಗಿಲ್ಲ. 30-35 ವರ್ಷಗಳಲ್ಲಿ ತಾವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಿ ಅಂದರೆ ಸರ್, ನಿಮಗೆ ತುಂಬ ಜನ ಪಲ್ಸ್ ಗೊತ್ತಿದೆ. ಸುದೀಪ್ ತುಂಬ ಜನ ಪಲ್ಸನ್ನು ಅಳಿತಾರೆ. ಅವ್ರಿಗೆ ಗೊತ್ತಿದೆ ಅವರಿಗೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಚೆಂಡನ್ನು ಎಲ್ಲಿ ಬಿಸಾಕಿದ್ರೆ ಅದು ಎಲ್ಲಿ ಹೋಗುತ್ತೆ, ಬ್ಯಾಟಿನ ಏಟು ಬಿದ್ದ ಮೇಲೆ ಅದು ಯಾವ ಕಡೆ ತಿರುಗುತ್ತೆ, ಅದು ಹೆಂಗೆ ಕ್ಯಾಚ್ ಆಗುತ್ತೆ ಅನ್ನೋವಂಥದ್ದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಹೀಗಾಗಿ ಏನಂದರೆ ಮ್ಯಾಕ್ಸ್, ಮಾರ್ಕ್, ಹೀಗಾಗಿ ಒಂದಾದ್ಮೇಲೆ ಒಂದು ಕಳೆದ ಬಾರಿಯ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು. ಸೊ ತಾವು ಹೇಳೋ ಪ್ರಕಾರ ಈ ಬಾರಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸರ್, ಆ್ಯಕ್ಚುಲಿ ಇದರಲ್ಲಿ ಲೇಯರ್ಸ್ ಜಾಸ್ತಿ ಇದೆ. ಅಂದರೆ ಮ್ಯಾಕ್ಸಲ್ಲಿ ಒಂದು ಲೇಯರ್ ಇದೆ, ಒಂದು ಸಸ್ಪೆನ್ಸ್ ಲೇಯರ್ ಇದೆ, ಪ್ಲಸ್ ಆ ಒಂದು ಲೇಯರ್ ಹಿಂದೆ ಕತೆ ಇದೆ. ಇದರಲ್ಲಿ ಒಂದು 3 ಲೇಯರ್ ಬರುತ್ತೆ ಸಿನಿಮಾದಲ್ಲಿ. ಸೊ ಇಟ್ಸ್ ಆಲ್ ಕಂಬೈನ್ ಟುಗೆದರ್ ಫಾರ್ಮ್ಸ್ ಒನ್ ಫಿಲ್ಮ್. ಆ ಪ್ಲಾಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ಆರ್ಕ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಕಲಾವಿದರು ಜಾಸ್ತಿ ಇದ್ದಾರೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ. ಮ್ಯಾಕ್ಸಲ್ಲಿ ಕ್ಯಾರೆಕ್ಟರ್ಸ್ ಕಮ್ಮಿ, ಇದರಲ್ಲಿ ಜಾಸ್ತಿ. ಇನ್ಫ್ಯಾಕ್ಟ್ ಮ್ಯಾಕ್ಸ್ಗಿನ ಒಂದು 4 times ಬಿಗರ್ ಅಂತ ಹೇಳ್ಬೋದು ಇನ್ ದ ಸ್ಕೇಲ್ ಆಲ್ಸೋ. ಓಕೆ ಓಕೆ. ಏನು ಎಲ್ಲ ವಿಶೇಷತೆಗಳೇ ಇರ್ತವೆ, ಯಾಕಂದರೆ ಒಂದು ಚಿತ್ರ ಮಾಡಬೇಕು ಅಂತಂದರೆ ಸಾಮಾನ್ಯ ಅಲ್ಲ. ಇದರಲ್ಲಿ ಏನು ಸರ್ ಭಾಳ ಡಿಫ್ರೆಂಟ್ ಆಗಿರುವಂಥ ಒಂದು ಎಲಿಮೆಂಟ್ ಅಂತಂದು? ತುಂಬ ವೆರೈಟಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನನಗೆ ಇನ್ನೊಂದು ಎಕ್ಸೈಟ್ಮೆಂಟ್ ಅಂತ ಕಾಣಿಸ್ತು. ಮ್ಯಾಕ್ಸಲ್ಲಿ ನನಗೇನು ಅಂಶ ಕಾಣಿಸಿತ್ತೋ, ಒಂದು ಕತೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು, ಅದ್ಭುತವಾಗಿದೆ ಅಂತ ನನಗೇನು ಅನ್ನಿಸ್ತು. ಮಾರ್ಕ್ ಕೇಳಿದಾಗಲೂ ಹಾಗೆ ಅನ್ನಿಸ್ತು. ಒಳ್ಳೊಳ್ಳೆ ಲೇಯರ್ಸ್ ಅನ್ಫೋಲ್ಡ್ ಆಗುತ್ತೆ, ಒಳ್ಳೊಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ಒಂದು ಸೀಟ್ ತುದಿಯಲ್ಲಿ ಇಡುತ್ತೆ ಕೆಲವು ಟೈಮ್. ನನಗಂತೂ ಕ್ಯಾರೆಕ್ಟರ್ ಆರ್ಕ್ ತುಂಬ ಇಷ್ಟ ಆಯಿತು. ಸೊ ಹೋಗ್ತಾ ಅನ್ಫೋಲ್ಡ್ ಆಗೋದು ಕೆಲವು ವಿಚಾರಗಳು. ಆ್ಯಂಡ್ ನಾನು ಹೇಳಿದಾಗೆ ನನಗೆ ಇನ್ನೊಂದು ಎಕ್ಸೈಟ್ ಆಗೋದು, ಅದೇ ಸಿನಿಮಾದಲ್ಲಿ ಬೇರೆ ಯಾರ್ಯಾರಿದ್ದಾರೆ, ಅವ್ರ ಪಾತ್ರಗಳು ಹೇಗಿದೆ. ಒಬ್ಬ ನಾಯಕನಾಗಿ ನೀವು ನಿಲ್ಲಬೇಕು ಅಂದರೆ ಖಳನಾಯಕರು, ಮಿಕ್ಕಿದ ಪೋಷಕ ನಟರು ಅಂದರೆ ಅವರ ಪಾತ್ರಗಳು ಹೇಳ್ತಾರೆ, ಅದು ಹೆಸರಲ್ಲ. ಅದು ಸಿಕ್ಕಾಬಿಡ ಜೋರಾಗಿದ್ದರೆ ಒಂದು ಸಿನಿಮಾಗೆ ತೂಕ. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದರಲ್ಲಿ. ನಂಗೆ ತುಂಬ ಇಷ್ಟ ಆಯಿತು. ಅದು ಮ್ಯಾಕ್ಸ್, ಇದು ಮಾರ್ಕ್. ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸರಿ, ಗ್ಯಾರಂಟಿ. ಹೋಪ್ ಸೊ. ಮಾರ್ಕಂಡೆ ಗೆಲ್ತಾನೆ ಅಂತ. ಗೆಲ್ಬೇಕು ಸರ್, ಗೆಲ್ಲಕ್ಕೆ ಎಲ್ಲರೂ ಪರೀಕ್ಷೆ ಬರೆಯೋದು.